ನಮಸ್ಕಾರ ರೈತ ಅವರೇ, ನನ್ನ ಹೆಸರು ಕಿರಣ್ ಹುಗ್ಗಿ ಅಂತೇಳಿ. ನಾನು ಸಿಂಜಂಟಾ ವೆಜಿಟೇಬಲ್ ಡಿವಿಷನ್ ಅಲ್ಲಿ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಕಳೆದ 1 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ನಾವಿವತ್ತು ಗುಲ್ಬರ್ಗಾ ಜಿಲ್ಲಾ ಅಫ್ಜಲ್ಪುರ್ ತಾಲೂಕಾ ಹುಡ್ಚಾನ್ ಗ್ರಾಮದಲ್ಲಿದ್ದೀವಿ. ಸೊ ನಮ್ಮ ಜೊತೆಗೆ ನಮ್ಮ ಪ್ರಗತಿಪರ ರೈತರಾದಂತ ಅಲೂರಿ ಮಸ್ತಾನ್ ರಾವ್ ಅವರು ಇದ್ದಾರೆ. ಸೊ ಅವರು ತಮ್ಮ ಸುಮಾರು ಒಂದು 18 ಎಕರೆ ಜಮೀನಿನಲ್ಲಿ ನಮ್ಮ ಸಿಂಜಂಟಾ ಕಂಪನಿಯ 5531 ವೆರೈಟಿಯನ್ನು ಬೆಳೆದಿರ್ತಾರೆ. ಸೊ ಭಾಳ ವರ್ಷಗಳಿಂದ ಅವರು ಈ ತಳಿಯನ್ನ ಬೆಳ್ಕೊಂಡು ಬಂದಿದ್ದಾರೆ. ಸೊ ಒಂದು ಒಳ್ಳೆಯ ಒಂದು ಅನುಭವಸ್ಥ ರೈತರ ಇರ್ತಾರೆ ಅವರು. ಸೊ ಅವ್ರ ಮುಖಾಂತರ ಕೇಳೋಣ ಅವ್ರ ಕಿರುಪರಿಚಯದೊಂದಿಗೆ ಯಾವ ತರ ಇದು ತಳಿ ಬಂದಿದೆ ಅನ್ನೋದನ್ನ. ರೈತರ ನಮಸ್ಕಾರ. ನಮಸ್ಕಾರ ನಿಮ್ ಪರಿಚಯ ಹೇಳ್ಬೋದ್ರಿ? ಸರ್, ನಾವು ಈ ಕರ್ನಾಟಕ ಬಂದು 22 ವರ್ಷ ಆಯ್ತು ಸರ್. 22 ವರ್ಷ ಆಯ್ತು. 22 ವರ್ಷ ನಿಮ್ಮ ಸಿಂಜಂಟಾ ಬೀಜ ಬಂದು ಬಹುಶಃ 15 ವರ್ಷ ಆಯ್ತು. 15 ವರ್ಷ. 1900 ಕಾಡಿ ಬಂದಿದೆ ಸರ್. ಹಾ. ನಾವು ಅವಾಗ ಹಿಡ್ಕೊಂಡೇನೆ 1900 4-5 ವರ್ಷ ಮಾಡೀನಿ ಸರ್. ಅದು ಇಳುವರಿ ಚಂದ ಬರ್ತಿತ್ರಿ. ಆಮೇಲೆ ಹೊಸ ಬೀಜ ಅಂತೇಳಿ ಇದು 5531 ಬಂದಿದೆ. ಇದು ಬಂದು ಒಂದ್ 10 ವರ್ಷ ಐತ್ರಿ. 10 ವರ್ಷ. ಈ 5531 ಇದು ಎಷ್ಟನೇ ಕಟಿಂಗ್ ರೀ? ಇದು ಸರ್ ಇದು 8ನೇ ಕಟಿಂಗ್. 8ನೇ ಕಟಿಂಗ್ ರೀ. 8ನೇ ಕಟಿಂಗ್ ಆದ್ರೂ ಇನ್ನ ಕಾಯಿ ಸೆಟ್ಟಿಂಗ್ ಬಾರಿ ಇದೆ, ಗಿಡನೂ ಒಳ್ಳೆ ಡೆವಲಪ್ಮೆಂಟ್ ಇದೆ. ಏನು ಅಷ್ಟೇನು ಮುಟ್ರು ರೋಗ ಏನು ಕಂಡು ಬಂದಿಲ್ಲ. ಎಲ್ಲ ಸ್ವಲ್ಪ ಲೈಟ್ ಬಂದಿದೆ ಸರ್. ಈ ಬಿಸಿಲು ಜಾಸ್ತಿ ಆಗ್ಯದಲ್ಲ, ಕಾಲಮಾನ ಮುಗಿತ್ರಿ ಸರ್. 8ನೇ ಕಟಿಂಗ್ ಬಾರಿ ಬಂದಂಗ ಐತ್ರಿ. ನೀವು 22 ವರ್ಷದಿಂದ ಮೆಣಸಿನ ಗಿಡ ಬೆಳ್ಕೊತ ಬಂದಿದ್ದೀರಿ. ಸೊ ನಿಮ್ಗೆ ಅನುಭವನೂ ಬಾಳ ಇದೆ. ಸೊ ಒಂದ್ 10 ವರ್ಷದಿಂದ ನಮ್ ಸಿಂಜಂಟಾ 5531 ಬೆಳ್ಕೊಂಡ್ ಬಂದಿದ್ದೀರಿ. ಸೊ ಏನ್ ಅನ್ಸತ್ರಿ ತಳಿ ಬಗ್ಗೆ? ಇಲ್ಲ ಸರ್, ಬೀಜನ್ ಚಲೋ ಸರ್ ಕಂಪನಿ ಇದು. ಇದು 5531 ಚೆನ್ನಾಗಿದ್ರಿ. ಅದನ್ನು ಯಾವ ವೀಕ್ ಸರ್. ಇದು 5531 ಏನ್ ಸರ್, ಅದು ಒಣಕಾಯಿಗೆ ಬರ್ತದ, ಎರಡನ್ನೂ ಬರ್ತದ ಸರ್. 5531 ಎಷ್ಟು ಎಕರೆ ಮಾಡ್ತೀರಿ? ಮತ್ತೆ ಈ ವರ್ಷ ಮಾಡಿ ಸರ್ 26 ಎಕರೆ ಮತ್ತೆ ಮಾಡಿ. ಮತ್ತೆ ಮುಂದಿನ ವರ್ಷ 26 ಎಕರೆ ಮಾಡಿ. ಒಟ್ಟ ವರ್ಷ ಒಂದ್ 20-25 ಎಕರೆ. 25 ಎಕರೆ. ಸೊ ಬೇರೆ ರೈತರೆಲ್ಲ ಇದನ್ನ ಬೆಳಿಬಹುದ್ರಿ? ಬೆಳಿಬೇಕು, ಗ್ಯಾರಂಟಿ ಸರ್ ಬೀಜ. ನೀವು ಒಂದು ಎಕರೆಗೆ ಎಷ್ಟು ಖರ್ಚು ಮಾಡ್ತೀರಿ ಅಂದಾಜು? ಒಂದ್ ಎಕರೆಗೆ ನಾವು ಒಂದು ಸರ್ ಮಿನಿಮಮ್ 2.5 ಲಕ್ಷ ಕಮ್ಮಿ ಆಗಲ್ಲ ಸರ್. 2.5 ಲಕ್ಷ ಅಂತೂ ಖರ್ಚು ಮಾಡ್ತೀರಿ. ನೀವು ಎಲ್ಲಾ ಖರ್ಚು ಎಲ್ಲ ತಕೊಂಡ್ರಿ ಒಂದ್ ಎಕರೆಗೆ ನಿಮ್ಗೆ ಎಷ್ಟು ಉಳಿತೈತ್ರಿ? 1 ಲಕ್ಷ 2 ಲಕ್ಷ ಉಳಿಬೇಕು. ಒಂದ್ ಎಲ್ಲ ಖರ್ಚು ತೆಗೆದು ಒಂದೂವರೆ 2 ಲಕ್ಷ ಉಳಿಬೇಕು. ಓಕೆ, ಒಂದು ರೇಟ್ ಚಲೋ ಸಿಕ್ಕ್ರಿ? ಚಲೋ ಸಿಕ್ಕದ. ಒಂದು ಒಳ್ಳೆ ಇಳುವರಿ, ಒಂದು ಒಳ್ಳೆ ರೇಟ್ ಸಿಕ್ಕರೆ ಒಂದು ಒಳ್ಳೆ ಲಾಭ ಮಾಡ್ಕೋಬಹುದ್ರಿ ಸರ್. ಒಳ್ಳೆ ಡಿಮ್ಯಾಂಡ್ ಇದೆ. ಡಿಮ್ಯಾಂಡ್ ಸರ್. ಈಗ ಒಂದ್ ಟೈಮ್ಲಾಗ ಒಣಕಂತ ಇದು 1,000 ರೂಪಾಯಿ ಜಾಸ್ತಿ ಮಾಡ್ತದೆ. ಓಕೆ, ತಮ್ಮ ಎಲ್ಲ ಮಾಹಿತಿ ಧನ್ಯವಾದ.